ಹಾಯ್, ಇವತ್ತು ಬಿಸ್ಕಿಟ್ ಮತ್ತು ಕೋಕೋನಟ್ ಪುಡಿಯಿಂದ ಒಂದು ಸ್ವೀಟ್ನ ತಯಾರಿಸ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು 3 ಪ್ಯಾಕೆಟ್ ಬಿಸ್ಕಿಟ್ಟು. ನಾನು ಓರಿಯೋ ಬಿಸ್ಕಿಟ್ ತೊಗೊಂಡಿದ್ದೀನಿ. ಚಾಕ್ಲೇಟ್ ಫ್ಲೇವರ್ದು ಯಾವುದಾದ್ರೂ ತೊಗೊಳ್ಬೋದು. ಹಾಗೆಯೇ ಮಿಲ್ಕ್ ಪೌಡರ್ ಅರ್ಧ ಕಪ್ಪು, ಕೋಕೋನಟ್ ಪುಡಿ ಅರ್ಧ ಕಪ್ಪು, ಹಾಲು 1 ಕಪ್ಪು, ಹಾಗೆಯೇ ಶುಗರ್ 1/4 ಕಪ್ಪು. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಬಿಸ್ಕಿಟ್ನೆಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಅದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಅದನ್ನು ಹಾಲಲ್ಲೇ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿನದಾದರೆ ಸಾಕು. ಇದಕ್ಕೆ 1 ಸ್ಪೂನ್ ಸಕ್ಕರೆನ ಮಿಕ್ಸ್ ಮಾಡ್ಕೋಬೋದು ಬೇಕಾದರೆ. ಬಿಸ್ಕಿಟಲ್ಲಿ ಸ್ವೀಟ್ ಇರುತ್ತೆ, ಬಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಆಮೇಲೆ ಅರ್ಧ ಕಪ್ ಮಿಲ್ಕ್ ಪೌಡರ್, ಹಾಗೆಯೇ ಅರ್ಧ ಕಪ್ಪು ಕೋಕೋನಟ್ ಪುಡಿ, ಹಾಗೆಯೇ 1/4 ಕಪ್ ಸಕ್ಕರೆ ಪುಡಿ. ಇದನ್ನು ಹಾಲಿನಲ್ಲೇ ಕಲಿಸ್ಕೊಳ್ಳೋದು. ಇದು ಸೇಮ್ ಅದೇ ಥರ ಚಪಾತಿ ಅದಕ್ಕೆ ಕಲಿಸ್ಕೊಂಡು ಸ್ವಲ್ಪನೇ ಹಾಲು ಹಾಕ್ತಾ ಕಲಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಟ್ರೇಯಲ್ಲಿ ಹಾಕಬೇಕು. ಟ್ರೇ ಇಲ್ಲ, ಸೊ ಪ್ಲಾಸ್ಟಿಕ್ ಮೇಲೆ ಹಾಕ್ತಾ ಇದ್ದೀವಿ. 1 ಲೇಯರು ಚಾಕ್ಲೇಟ್ ಫ್ಲೇವರ್ದು, ಹಾಗೆಯೇ ಮತ್ತೊಂದು ಲೇಯರು ಇದರದ್ದು ಮಿಲ್ಕ್ ಪೌಡ್ರದ್ದು, ಹಾಗೆಯೇ ಅದ್ರ ಮೇಲ್ಗಡೆ ಮತ್ತೆ ಈ ಚಾಕ್ಲೇಟ್ ಫ್ಲೇವರ್ದು 3 ಲೇಯರ್ ಮಾಡಿ ಕರೆಕ್ಟಾಗಿ ಸೆಟ್ ಮಾಡಿ ಒಂದು 20 ನಿಮಿಷ ಬಿಟ್ಟು ಕಟ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಬಿಸ್ಕಿಟ್ ಕೋಕೋನಟ್ ಬರ್ಫಿ ರೆಡಿ ಆಗುತ್ತೆ. ಥ್ಯಾಂಕ್ ಯು.